ಪ್ರಿಯ ರೈತ ಬಾಂಧವರೇ, ನಾನು ಸಂತೋಷ್ ಗೌಡ, ವೆಲ್ಕಮ್ ಕಂಪ್ನಿ ಪ್ರತಿನಿಧಿ, ಮೈಸೂರು ಜಿಲ್ಲೆ. ಈಗ ನಮ್ಮ ವೆಲ್ಕಮ್ ಕ್ರಾಪ್ ಸೈನ್ಸ್ನ 591 ತಳಿ ಬೆಳೆ ವೀಕ್ಷಣೆಗೆ ನಮ್ಮ ಬರಡನ್ಪುರ ಗ್ರಾಮಕ್ಕೆ ಬಂದಿದ್ದೇವೆ. ನಮ್ಮ ಮನೋಜ್ ಕುಲಕರ್ಣಿ ಸಾಹೇಬರು, ಹಾಗೆ ನಮ್ಮ ಮಾವನಹಳ್ಳಿ ಸಾಹುಕಾರಾದ ನಮ್ಮ ಪ್ರಿಯ ಮಾದರಿ ರೈತರು, ಹಾಗೆ ನಮ್ಮ ಅನ್ನದಾತರನ್ನು ಕರ್ಕೊಂಬಂದಿದ್ದೀನಿ. ನಮಸ್ಕಾರ ಕುಮಾರಣ್ಣವ್ರೆ, ಯಾವ ಕಂಪ್ನಿ ಯಾವ ತಳಿ ಹಾಕಿದ್ರೆ? ನಮಸ್ಕಾರ. ಸೊ ಇವತ್ತು ಗೌಡ್ರೆ, ಸೊ ಇದು ಫಸ್ಟ್ ಕೊಯ್ಲ್ ಮಾಡಿದ್ರಾ? ಮಾಡಿದ್ವಿ. ಯಾವ ತಳಿ ಹಾಕಿದ್ರಿ ಇದು? ವೆಲ್ಕಮ್ ಸೀಡ್ಸ್ದು 591. ಸೊ ಇದು ನಿಮ್ದು ಫಸ್ಟ್ ಕಟಾವ್. ಫಸ್ಟ್ ಈಗ ಎಷ್ಟು ದಿವಸ ಆಯ್ತು? ಇದು 1 ವಾರ ಆಗಿದೆ ಸರ್. ಇಲ್ಲ ಅಂದ್ರೆ ಈಗ ನೀವು ನಾಟಿ ಮಾಡಿ 65 ದಿನ ಆಗದ. 55-60 ದಿನ ಆಗಿದೆ. ಓಕೆ. ಸೊ ಈಗ ಏನ್ ಅನಿಸುತ್ತೆ ಈ ತಳಿ ಬಗ್ಗೆ ನಿಮ್ಗೆ? ಬೇರೆ ತಳಿಗೆ ಹೋಲಿಸಿ ನೋಡಿದ್ರೆ ಕಾಯಿ ಹೇಗೆ ಅನಿಸುತ್ತೆ? ಇದು ಗಟ್ಟಿ ಅದ, ಮುಳ್ಳದ, ಒಳ್ಳೆ ಕ್ವಾಲಿಟಿ ಅದ, ಒಳ್ಳೆ ತೂಕ ಬರ್ತದೆ ಸರ್. ತೂಕ ಬರ್ತಾ ಇದೆ ಎಲ್ಲ. ಅದಕ್ಕೊಂದು ₹1 ಜಾಸ್ತಿ ಹೋಯ್ತು ಸರ್ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ಅಲ್ಲಿ ನೋಡ್ರಿ, ಗೌಡ್ರು ಏನ್ ಹೇಳ್ತಾ ಇದ್ದಾರೆ, ಕಾಯಿ ಬಹಳ ಗಟ್ಟಿ ಇದೆ, ಮುಳ್ಳಿನ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ಕಲರ್ ಹಸಿರು ಬಣ್ಣ, ಗಾಢ ಹಸಿರು ಬಣ್ಣ ಚೆನ್ನಾಗಿದೆ ಅಲ್ವಾ? ಇದು ಮಾರ್ಕೆಟ್ ಅಲ್ಲಿ ನಿಮ್ಗೆ ಬೇಗ ಅಟ್ರಾಕ್ಟ್ ಆಗ್ತಾ ಇದೆ. ಹೀಗಾಗಿ ಮಾರ್ಕೆಟ್ ಅಲ್ಲಿ ₹1-2 ಜಾಸ್ತಿ ಕೊಟ್ಟು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಒಳ್ಳೆ ಸೂಕ್ತ ತಳಿ ಅಂತ ಹೇಳ್ತಾ ಇದ್ದೀವಿ. ಓಕೆ. ಸೊ ಈಗ ನೀವು ಇಲ್ಲೇ ಪಕ್ಕದಲ್ಲಿ ಇದೆಯಲ್ವಾ ಫೀಲ್ಡ್, ಬನ್ನಿ ಫೀಲ್ಡ್ ನೋಡೋಣ ಬನ್ನಿ. ಫೀಲ್ಡಿಗೂ ಬಂದಿದ್ದೆವು ಈಗ ಗೌಡ್ರ ತೋಟಕ್ಕೆ. ಸೊ ಗೌಡ್ರೆ, 55-60 ದಿನ ಆಗಿದೆ ಅಂತ ಅಂತೀರಾ? ಸೊ 60 ದಿನ ಆಗಿದೆ ನೋಡಿ. ಇಲ್ಲಿ ಬಳ್ಳಿ ಮಾತ್ರ ಬಹಳ ಸ್ವಚ್ಛವಾಗಿ, ಕ್ಲೀನ್ ಆಗಿ, ಡಿಸೀಸ್ ಫ್ರೀ ಬಳ್ಳಿ ಇದೆ. ಸೊ ನೋಡಿ, ಕಾಯಿ ಕಚ್ಕೊಳ್ಳೋ ಪ್ರಮಾಣನೂ ಚೆನ್ನಾಗಿದೆ ಇಲ್ಲಿ, ಹೌದಾ? ಸೊ ಯಾವ ರೋಗನೂ ಇಲ್ಲ, ಕೀಟದೂ ಇಲ್ಲ, ಬಳ್ಳಿ ಪ್ರಮಾಣ ಚೆನ್ನಾಗಿದೆ, ಹೂವುಗಳನ್ನು ಜಾಸ್ತಿ ಕಾಣಿಸ್ತಾ ಇದ್ದಾವೆ. ಇದು ಫಸ್ಟ್ ಕೊಯ್ಲ್ ಅಲ್ವಾ? ಫಸ್ಟ್ ಕೊಯ್ಲು. ಸೊ 55-60 ದಿನ ಆಗಿದೆ. ಸೊ ಬೇರೆ ತಳಿಗೆ ಹೋಲಿಸಿ ನೋಡಿದರೆ ಇದು ಒಂದು 5-6 ದಿವಸ ಮುಂಚಿತವಾಗಿಯೇ ಫಸ್ಟ್ ಕಟಾವ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ನೀವು? ಓಕೆ. ಸೊ ಒಟ್ಟಾರವಾಗಿ ಹೇಳ್ಬೇಕಂತಂದ್ರೆ ಇದು ಒಂದು ವೆಲ್ಕಮ್ ಸೀಡ್ಸ್ನ 591 ತಳಿ ರೈತರಿಗೆ ಹೇಳಿ ಮಾಡಿಸಿದ ಒಂದು ಒಳ್ಳೆ ತಳಿ ಅಂತ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದೀರಾ? ತೂಕ ಎಲ್ಲ ಗಟ್ಟಿ ಎಲ್ಲ ರಸ ಇದ್ರಲ್ಲಿ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.